ಮಂಡ್ಯ ದರ್ಶನ ಸುದ್ದಿಗೆ ಸ್ವಾಗತ. ಮಂಡ್ಯ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ KT ಸೌಭಾಗ್ಯಮ್ಮರವರ ವರ್ಗಾವಣೆ ಬೀಳ್ಕೊಡುಗೆ ಸಮಾರಂಭ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಆವರಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರಾದ ಬಸವರಾಜು, ದಕ್ಷಿಣ ವಲಯ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಮಹಾದೇವು, ಜಿಲ್ಲಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಕೆ ನಾಗೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕೇಗೌಡ, ಜಿಲ್ಲಾ ಶಿಕ್ಷಕರ ಕ್ಷೇತ್ರದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ರಮೇಶ್, ತಾಲೂಕು ಶಿಕ್ಷಕರ ಕ್ಷೇತ್ರದ ಅಧ್ಯಕ್ಷರಾದ ರವಿಶಂಕರ್ ಹಾಗೂ ಶಿಕ್ಷಕರ ಕ್ಷೇತ್ರದ ಸಂಘದ ಪದಾಧಿಕಾರಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಇವತ್ತಿನ ಕೇಂದ್ರ ಬಿಂದು ಆದಂಥ KT ಸೌಭಾಗ್ಯ ಮೇಡಮ್ನವರ ವಿಶೇಷವಾಗಿ ಮತ್ತೊಬ್ಬರು KT ಸೌಭಾಗ್ಯ ನನಗೆ ಅದೇ ರೀತಿ ನನ್ನ ಸೋದರಿ ಆದಂಥ ಟ್ರೆಜರಿ ಆಫೀಸರು ಮೇಡಮ್ನವರೇ, ಲಕ್ಷ್ಮಿ ಮೇಡಮ್ನವರೇ, ಹಾಗೆ ನಮ್ಮ ಸಂಘಟನೆಯ ಹಿರಿಯ ಉಪಾಧ್ಯಕ್ಷರಾದಂಥ ವಾಸುಕಿ ಅವರೇ, ತಾಲೂಕು ಮಟ್ಟದ ಅಧಿಕಾರಿಗಳಾದಂಥ ಗಿರೀಶ್ರವರೇ, ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಲಿಂಗರಾಜ್ ಅವರೇ, ವಸಂತ್ ಕುಮಾರ್ ಅವರೇ, ಬೋರೇಗೌಡ್ರೆ, ದಕ್ಷಿಣ ವಲಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ನಂದೀಶ್ ಮತ್ತು ನಾಗರಾಜ್ ಅವರೇ, PRC ಕೋಆರ್ಡಿನೇಟರ್ ಆದಂಥ ಶಿವರಾಮ್ರವರೇ, ಮತ್ತು ಶ್ರೀಧರ್ ಅವರೇ, ನಮ್ಮ ದೈಹಿಕ ಶಿಕ್ಷಣ ಸಂಯೋಜಕರೇ, ಮತ್ತು ನಮ್ಮ ಪ್ರೌಢಶಾಲಾ ಸಹ ಶಿಕ್ಷಣದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೇ, ಹಾಗೂ ಹೊನ್ನಪ್ಪನವರೇ, ನಾಗರಾಜ್ ಅವರೇ, ಹಾಗೂ ಹಿಂದೆಗಡೆ ಮುಖ್ಯ ಶಿಕ್ಷಕ ಸಂಘದವರು, ಮತ್ತು ನಮ್ಮ ಪ್ರಮೀಳಾ, ಮತ್ತು ನಮ್ಮ ಗೀತಾ, ನಮ್ಮ ಮೇಡಮ್ಮು, ಮತ್ತು ಲೋಕೇಶ, ವಿಜಯ್ ಕುಮಾರು, ನಮ್ಮ ದೈಹಿಕ ಶಿಕ್ಷಕರ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮತ್ತು SC/ST ಸಂಘ ಒಂದು ದಿನನೂ ಇಷ್ಟು 4 ವರ್ಷದಲ್ಲಿ ಒಂದು ಹಸಿರಿಂಕ್ ಬಳಸಿ ಒಬ್ಬ ಮೇಷ್ಟ್ರನ್ನ ಎದುರಿಸಿ ಬೆದರಿಸಿ ಯಾವ ಕೆಲಸವನ್ನು ಮೇಡಮ್ ಮಾಡಿಲ್ಲ. ಇಷ್ಟು ಜನ ಸೇರಿ ಸನ್ಮಾನ ಮಾಡ್ತಾರೆ, ಇಷ್ಟು ಜನ ಸೇರಿ ಇನ್ನೂ ಸನ್ಮಾನಕ್ಕೆ ಭಾಳಷ್ಟು ಜನ ಸೇರೋರು. ತುರ್ತಾಗಿ ನಮ್ಮ ಚಿಕ್ಕವರು ಆ ಮೇಡಮ್ ರಾತ್ರಿ ಹೇಳಲಾಗಿ ಇವತ್ತು ಮಾಡ್ತಾರೆ. ಒಂದು ಪ್ರೀತಿಯಿಂದ ಗೆದ್ದವರು, ಮನವೊಲಿಸೋರು, ಸರಿ ಇಲ್ಲಾಗ ಅವ್ರ ಮನೆ ಮಕ್ಕಳು ಹೆಂಗೆ ಹೇಳ್ತಾರೆ ಹಂಗೆ ಹೇಳೋರು, ಇದು ಸರಿಪಡಿಸ್ಕೊಳ್ಳಿ ಅಂತ. ಕೆಲವು ಸಂದರ್ಭದಲ್ಲಿ ಅವ್ರ ಮೇಲೆ ಆರೋಪಗಳು ಬಂದು ಕೊನೆಯಲ್ಲಿ ಯಾರೋ ಖಾಸಗಿಯರು. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ನಿಯಮವನ್ನು ಬಿಟ್ಟು ಮಾಡೋಕ್ಕಾಗಲ್ಲ. ನಾಗೇಶ್ ಹೇಳ್ತಾರೋ, MLA ಹೇಳ್ತಾರೋ, DDP ಹೇಳ್ತಾರೋ, ಇನ್ನೊಬ್ರು ಹೇಳ್ತಾರೋ ಅಂತ ಮಾಡಿಬಿಟ್ರೆ ಅದು ಸಕ್ಸಸ್ ಆಗ್ತದೆ. ಕಾನೂನುಗೋಚಿಗೆ ಹಾಕೊಂಡ್ರೆ ಅದು ನೋವು ಅನ್ಸೋರು ಮೇಡಮು ಮತ್ತು ಯಾರು ಮಾಡೋರು ಅವರು. ಕಾನೂನನ್ನ ಬಿಟ್ಟು ನಾವು ಅಷ್ಟೇ 4 ವರ್ಷದಲ್ಲಿ 3 ವರ್ಷ 8 ತಿಂಗಳು ಏನೂ ಆಗಿಲ್ಲ, 2 ತಿಂಗಳು ಬೇಜಾರಾಗ್ಬಿಡ್ತೀನಿ. ಯಾಕೆ ಅಂತ ಕೇಳಿ ಹಿಂದೆ ಇದೆಲ್ಲ ಅರ್ಜಿ ಬರೆದ್ಬಿಟ್ರು ಸರ್ ನನ್ನ ಮೇಲೆ. ಏನಿಲ್ಲ, ಸಹಜ BO ಹುದ್ದೆಗೆ ಬಂದಮೇಲೆ DDP ಹುದ್ದೆಲ್ಲ ಅರ್ಜಿ ಬರೀತಾ ಇರ್ತಾರೆ, ನಾವು ತಗೋಬೇಕು, ಉತ್ತರ ಕೊಡ್ತಾ ಇರಬೇಕು, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿದೆ. ಸೊ ಇವತ್ತು ಅವರು ಸರ್ಕಾರಿ ಆದೇಶದ ಪ್ರಕಾರ ವರ್ಗಾವಣೆಗೊಂಡಿದ್ದಾರೆ. ಅವರಿಗೆ ಉತ್ತರ ವಲಯದಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರಾ. ಇಂದಿನ ಈ ಸಮಾರಂಭದಲ್ಲಿ ಇದೀಗ ತಾನೇ ಸುದೀರ್ಘವಾಗಿ ನಿಮ್ಮನ್ನೆಲ್ಲ ಕುರಿತು ಮತ್ತು ಸೌಭಾಗ್ಯ ಅವರನ್ನು ಕುರಿತು ಹಲವಾರು ಹಿತನುಡಿಗಳನ್ನು ಹೇಳಿದಂಥ ನಮ್ಮ ಮಂಡ್ಯ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ನಾಗೇಶ್ ಅವರೇ, ಹಾಗೂ ಇವತ್ತಿನ ಕೇಂದ್ರ ಬಿಂದು ಶ್ರೀಮತಿ ಸೌಭಾಗ್ಯ ಅವರವರೇ, ಹಾಗೂ ಇಲ್ಲಿ ಎಲ್ಲ ಹೆಸರು ಹೇಳೋಕ್ಕಾಗಲ್ಲ, ಹೆಸರು ಗೊತ್ತಿಲ್ಲ, ದಯವಿಟ್ಟು ಯಾರೂ ಅನ್ಯತಾ ಭಾವಿಸಬೇಡಿ. ಇಲ್ಲಿ ಎಲ್ಲ ಶಿಕ್ಷಣ ಇಲಾಖೆಯ ಸಂಘ ಸಂಸ್ಥೆಯ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತೆಲ್ಲ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಖಜಾಂಚಿಗಳೇ, ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳೇ, ಬಹುಶಃ ಈಗ ಸೌಭಾಗ್ಯವರ ವರ್ಗಾವಣೆ ಎನ್ನುವುದು ನಾವು ಅಷ್ಟು ಅಕಸ್ಮಾತ್ ಸರ್ಕಾರಿ ಆದೇಶ, ನಾವು ಯಾವುದೇ ಸರ್ಕಾರಿ ನೌಕರನಂತೂ ಒಂದು ಕಡೆ ನೆಲೆ ನಿಲ್ಲಕ್ಕಾಗಲ್ಲ. ಇವತ್ತಿರ್ತೀವಿ, ನಾಳೆಗೆ ಟ್ರಾನ್ಸ್ಫರ್ ಆಗುತ್ತೆ, ಅದು ಸರ್ಕಾರಿ ನಿಯಮ. ಆ ನಿಟ್ಟಿನಲ್ಲಿ ಸೌಭಾಗ್ಯವರು ಸುದೀರ್ಘವಾಗಿ 3 ವರ್ಷ 11 ತಿಂಗಳು ಹೆಚ್ಚೆ 2 ನಾವಾಗಿದ್ರೆ 2 ಕಡೆ ಕೆಲಸ ಮಾಡ್ತೀವಿ 2 ವರ್ಷ. ಇವರು ನೋಡಿ, ನಾವು ಪಿರಿಯಾಪಟ್ಟಣದಲ್ಲಿ 2 ವರ್ಷ 11 7 ದಿನಕ್ಕೆ ಯಾರೋ ಬೇರೆ ಟ್ರೈ ಮಾಡೋದು, KR-ಪೇಟೆಯಲ್ಲಿದ್ದಾಗ 2 ವರ್ಷ 9 ತಿಂಗಳಿಗೆ ಟ್ರೈ ಮಾಡೋದು. ನಮಗೆ ಯಾರಾದರೂ ಒಪ್ಪಿಬಿಡ್ತಾರೆ. ಬಟ್ ಸೌಭಾಗ್ಯವ್ರಿಗೆ ಆ ರೀತಿ ಅಂತ ಏನು ಅನುಭವಗಳು ಆಗಿಲ್ಲ. ಬಟ್ ಯಾವುದೇ ರೀತಿ ಇದಾಗಿಲ್ಲ. ಯಾಕೆಂದರೆ ಸೌಭಾಗ್ಯವ್ರ ಬಗ್ಗೆ ಹೇಳಬೇಕು ಅಂದರೆ ಮುಗ್ಧ ಮನಸ್ಸು,
ಗೊತ್ತಿಲ್ಲ, ತಾವೆಲ್ಲ ನೋಡಿದ್ದೀರಾ, ನಿಮ್ಮ ಅವ್ರ ಅಂಡರ್ಲಿ ಕೆಲಸ ಮಾಡಿದಿರಲ್ಲ, ಇಲ್ಲ ಶಿಕ್ಷಕ ಮಿತ್ರರು ಇದ್ದೀರಾ. ಇವರು 99ರ ಬ್ಯಾಚ್, ನಮ್ಮ ಬ್ಯಾಚಿನ ಅಧಿಕಾರಿ ಅವರು. ಆಗಿನಿಂದ 99ರಿಂದ ಕೂಡ ಪರಿಚಯ ನಮಗೆ. ನಾವೆಲ್ಲೇ ನಾವು ಮೈಸೂರಿಲಿದ್ದಾಗ ಡೈರೆಕ್ಟಲ್ಲಿ ಇವರು ಹಾಸನ ಡೈರೆಕ್ಟಲ್ಲಿ ಇದ್ದರು. ಮೈಸೂರಿಗೆ RI ತರಬೇತಿ ಬರೋದು, ಮತ್ತು ಇವರು D.Ed ವ್ಯಾಲ್ಯೂಯೇಷನ್ ಬರೋರು. ನಾನು ಕ್ಯಾಂಪ್ ಆಫೀಸರ್ ಆಗಿರ್ತೀನಿ ಅಲ್ಲಿ. ಬಂದಂಥ ಸಂದರ್ಭದಲ್ಲಿ ಸರ್ ನಾನು ಮಧ್ಯಾಹ್ನಕ್ಕೆ ಹೊರಟೋಗ್ತೀನಿ ಸರ್ ಅಂತ. ಆಯಿತು ಹೋಗಮ್ಮ ಅಂತ. ಇವ್ರು 4 ಜನ ಇದ್ದಿದ್ರು ಜೊತೆಲಿ. ಹಾಸನದಿಂದ ಟ್ರೈನಿಗೆ ಎಲ್ಲ ಕಂಡ್ರಿ 11 ಗಂಟೆಗೆ ಬಂದಿರಿ, ಆಲೇ 2 ಗಂಟೆಗೆ ಹೋಗ್ತಿರೋದು ಅಂದರೆ ಸರ್ 2 ಪತ್ರಿಕೆ 2 ಕೊಟ್ಟಿದ್ದೀರಿ, 24 2 ಮುಗಿದೋಯ್ತು ಸರ್. ಹಂಗಲ್ಲಮ್ಮ ಇರಬೇಕು 5:15 ತನಕ ಅಂದರೆ, ಇಲ್ಲ ಸರ್ ನಾವು ನಾಳೆ ಬಂದು ಮಾಡಿಬಿಡ್ತೀವಿ. ಆಯಿತು ಹೋಗಿ ಅಮ್ಮ ಅಂತಂದ್ರೆ ಅವ್ರು ಎಷ್ಟು ಕೇಳೋರು ಅಂದರೆ, ಹೆಂಗೆ ಮೃದುವಾಗಿ ಕೇಳೋರು ಅಂದರೆ, ಕೆಲವರೆಲ್ಲ ಇಲ್ಲ ಸರ್ ನಾನು ಹೋಗ್ಬಿಡ್ತೀನಿ, ಇಲ್ಲ ಆ ರೀತಿ ಇಲ್ಲ. ಬಟ್ ಅವರು ನಿಮ್ಮ ಕೆಲಸ ಮಾಡೋದ್ರಿಂದ ಜೊತೆಲಿ ಚೆನ್ನಾಗಿ ಗೊತ್ತು. ಅವರು ಯಾವಾಗಲೂ ಕೂಡ ಲವಲವಿಕೆಯಿಂದ ಇರ್ತಿದ್ರು. ಮತ್ತು ಎಲ್ಲರ ವಿಶ್ವಾಸವಾಗಿ ಯಾವತ್ತೇ ಫೋನ್ ಮಾಡಿದ್ರು ಕೂಡ ನಾನು ಕೇರ್ಪೇಟೆಯಲ್ಲಿ ಫೋನ್ ಮಾಡೋದು. ಹಾಗಾಗಿ ಇವರು ಹಾಸನ BRC ಇದ್ರು ಹೊರನಾಚಿಪುರದಲ್ಲಿ. ನಮ್ಮ ಲೋಕೇಶ್ ಅವರು BO ಇದ್ರು, ಇವರು BRC ಇದ್ರು. ಆ ಸಂದರ್ಭದಲ್ಲಿ ಪದೇ ಪದೇ ಮಾಡೋರು. ಮಾಡಿದಂಥ ಸಂದರ್ಭದಲ್ಲಿ ಹೇಳೋರು, ಏನಾರು ಇದ್ರೆ ಹೇಳೋರು, ಸರ್ ಇದಾಗಿದೆ ಏನು ಮಾಡೋದು ಅಂತ. ಬಟ್ ಅವ್ರು ಏನೇ ಇದ್ರು ಕೂಡ ಓಪನ್ ಹೇಳೋರು. ಇವತ್ತು ಕೇಳಿದ್ರೆ ಬೆಳಗ್ಗೆ ಬಂದು ಬೆಳಗ್ಗೆ ನನಗೆ ಹೇಳಿದ್ರೆ ಬಂದು ಸರ್ ನಾನು ರಿವ್ಯೂ ಆಗ್ಬಿಡ್ತೀನಿ, ಬೇಡ ಇರಿ ನೀವು ಟ್ರಾನ್ಸ್ಫರ್. ಹಾಗೂ ಈ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಶ್ರೀಮತಿ ಸೌಭಾಗ್ಯಮ್ಮನವರೇ, ಈಗ ಸಮಯ ಅಭಾವ ಇರೋದ್ರಿಂದ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಶ್ರೀಮತಿ ಸೌಭಾಗ್ಯಮ್ಮನವರು ಮಂಡ್ಯ ಉತ್ತರ ವಲಯದ BO ಆಗಿ ನನ್ನ ಜೊತೆಯಲ್ಲಿ, ನಾನು ದಶವಲ್ಲಿ ಇರೋದ್ರಿಂದ ನನ್ನ ಜೊತೆಯಲ್ಲಿ ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮ ನಡೆಯೋದು ಜಿಲ್ಲಾ ಮಟ್ಟದಲ್ಲಿ. ಅದೆಲ್ಲದಕ್ಕೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಜಿಲ್ಲೆಯ ಸಮಗ್ರ ಕೆಲಸಗಳನ್ನು ಉತ್ತಮವಾಗಿ ಮಾಡೋದಕ್ಕೆ ಸಹಕಾರಿಯಾಗಿದ್ದಾರೆ. ಜೊತೆಗೆ ಒಳ್ಳೆಯ ಮಾತೃದಯವಂತರು ಸೌಭಾಗ್ಯಮ್ಮನವರು. ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. 4 ವರ್ಷಗಳ ಕಾಲ BO ಆಗಿ ಕೆಲಸ ಮಾಡಬೇಕು ಅಂದರೆ ಅದು ಒಂದು ಸಾಧನೆ. ಅದು ಒಬ್ಬ ಮಹಿಳೆಯಾಗಿ ಬೇರೆ ಜಿಲ್ಲೆಯಿಂದ ಬಂದು ಅವರು ಮಂಡ್ಯ ಉತ್ತರ ವಲಯದಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ನೀಡಿ ಜಿಲ್ಲೆಯೂ ಕೂಡ 2ನೇ ಫಲಿತಾಂಶವನ್ನು ಪಡೆಯುವುದಕ್ಕೆ ಅವರು ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅವರ ನಿವೃತ್ತಿಯ ಅವರ ವರ್ಗಾವಣೆಯ ನಂತರ ಒಳ್ಳೆಯ ಸ್ಥಳ ಸಿಕ್ಕಿ ಅಲ್ಲೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಅವರ ಆಯ್ಕೆಯನ್ನು ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಗಣೇಶ, ಜೈ ಹಿಂದ್. ಹಣ್ಣು ಪಟ್ಟಿ ಕೊಡಿ, ಅದನ್ನ ಒಬ್ರು ಕಲೆಕ್ಟ್ ಮಾಡಿರ್ತಾಬೇಕು ಸರ್, ಅಲ್ಲಿ ಒಬ್ರು ಕಲೆಕ್ಟ್ ಮಾಡಿರ್ತಾರೆ. ನಂತರ ಜಮೀನ್ ಸರ್ ನಿಮಗೆ ನಮ್ಮ ಪ್ರೀತಿಯ ಅಭಿನಂದನೆ ಮೇಡಮ್. ಆಯ್ತು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಡ್ಯ ಉತ್ತರ ವಲಯ. ನಂತರ ದಯವಿಟ್ಟು ಈಗ ಬರೀ BO ಕಚೇರಿಯವ್ರು ಮಾತ್ರ ಬನ್ನಿ. ದಯವಿಟ್ಟು ಬೇರೆಯವ್ರು ಗೊಂದಲ ಮಾಡಬೇಡಿ, ಪ್ಲೀಸ್ 5 ನಿಮಿಷ. ಯಾವುದೇ ರೀತಿ ಒಂದು ಸಣ್ಣ ಪುಟ್ಟ ಲೋಪದೋಷಗಳಿಗೆ ಬೇಜಾರು ಮಾಡ್ಕೋಬೇಡಿ ಮೇಡಮ್. ನಾಯಿ ಬೊಗಳೂರಿನ ದೇವಲೋಕ ಕಾಳಲ್ಲ, ನೀವು ಯಾವಾಗಿದ್ರು ದೇವಲೋಕ ತರ ಅಂತ ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಶುಭಕಾಮನೆಗಳು. ನನಗೆ ಸರ್ಕಾರದ ಆದೇಶದನ್ವಯ ವರ್ಗಾವಣೆ ಆಗಿದ್ದು ಅದರಂತೆ ಇವತ್ತು ರಿಲೀವ್ ಆಗ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರ ಪ್ರೀತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ರಿ. ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ ನಮ್ಮ ಮಾನ್ಯ DDP ಆಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಸರ್ ಅವರೇ, ಹಾಗೆ ನಾನು ಬಂದಾಗಿನಿಂದ ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಸಂಪೂರ್ಣ ಸಹಕಾರವನ್ನು ನೀಡಿ ನನ್ನ ಇಷ್ಟು ವರ್ಷದ ಸುದೀರ್ಘ ಮಂಡ್ಯ ಜೀವನಕ್ಕೆ, ಮಂಡ್ಯ ಸೇವೆಗೆ ಕಾರಣವಾಗಿರ್ತಕ್ಕಂಥ ಸಹೋದರ ಸಮಾಜವಾಗಿರ್ತಕ್ಕಂಥ ಶ್ರೀಯುತ NGO ಆಗಿದ್ದು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ ಪ್ರಾಥಮಿಕ ಶಾಲೆಗೆ ಶ್ರೀಯುತ ನಾಗೇಶ್ ಸರ್ ಅವರೇ, ಹಾಗೆ ನನ್ನ ಸಹೋದರ ಸಮಾನದಂತೆ ನಾವು ಯಾವುದೂ ತುಂಬ ಕಮೆಂಟ್ ಮಾಡ್ಕೊಳ್ತಿದ್ವಿ ಮದರ್ಸ್ ಅವರು. ನಾವು ಪಕ್ಕದ ತಾಲೂಕಿನ ಏನು ದಕ್ಷಿಣ ವಲಯದ BO ಆಗಿರ್ತಕ್ಕಂಥ ಶ್ರೀಯುತ ಮಹದೇವ್ ಸರ್ ಅವರೇ, ಹಾಗೆ ಹೈಸ್ಕೂಲ್ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಯುತ ನಮ್ಮ ವಸಂತ್ ಕುಮಾರ್ ಸರ್ ಅವರೇ, ನಂದೀಶ್ ಅವರೇ, ನಮ್ಮ ತುಂಬ ಸ್ಮೂತ್
ಹೃದಯ ಅವ್ರಿಗೆ ಮೃದು ಸ್ವಭಾವ ನಮ್ಮ BRC ಅವರು, ಈಗ BRC ಅವರೇ, ಜಯರಾಮ್ ಅವರೇ, ಹಾಗೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ನಮ್ಮ ಬೋರೇಗೌಡ್ರೆ, ನಮ್ಮ ಮ್ಯಾನೇಜರ್ ಶ್ರೀಯುತ ಗಿರೀಶ್ ಅವರೇ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ರವಿಶಂಕರ್ ಅವರೇ, ನಮ್ಮ ಪತ್ರಿಕಾ ಸಹಕಾರ ಸಂಘದ ನನಗೂ ಕೂಡ ಸಾಲ ಕೊಟ್ಟಿದ್ದಾರೆ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಅವರೇ, ಹಾಗೆ ಎಲ್ಲದಕ್ಕಿಂತ ನನಗೆ ತುಂಬ ತಮ್ಮನ ಥರ ನಿಂತ್ಕೊಂಡು ಎಷ್ಟೇ ಸಮಸ್ಯೆಗಳು ಬಂದರೂ ತುಂಬ ಹೇಳ್ಕೊತಾ ಇದ್ದೆ ಅವ್ರಿಗೆ. ಶ್ರೀ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಚಿಕ್ಕೇಗೌಡ್ರೆ, ಹಾಗೆ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ನೆಂಟರು ಕೂಡ, ಬ್ಯಾಚ್ಮೇಟು ಮತ್ತು ಹಾಸ್ಟೆಲ್ ಮೇಟು ಕೂಡ ನಾವು ಶ್ರೀಮತಿ ನಮ್ಮ ಜಿಲ್ಲಾ ಖಜಾನೆ ಮುಖ್ಯಸ್ಥರಾಗಿರ್ತಕ್ಕಂಥ ಅವರ ಸ್ಟಾಫು ಕೂಡ ಬಂದಿದ್ದಾರೆ, ಶ್ರೀಮತಿ ವರಲಕ್ಷ್ಮಿ ಅವರೇ. ಹಾಗೆ ನಮ್ಮ ತುಂಬ ಕಾನೂನನ್ನು ಆರಿಸಿಕೊಂಡಿರ್ತಕ್ಕಂಥ ತುಂಬ ಬುದ್ಧಿಜೀವಿ ನಮ್ಮಲ್ಲಿ ಸೂಪರ್ಡೆಂಟ್ ಆಗಿ ಬಂದಿದ್ದಾರೆ. ಅವ್ರು ಬಂದ ಮೇಲೆ ಡೆಪ್ಯುಟೇಷನ್ ಹೋಗಿದ್ರು, ಈಗ ನನಗೆ ವಾಪಸ್ ಬಂದಿದ್ದು ಒಂಥರ ಆನೆ ಬಲ ಬಂದಂಗಾಯಿತು. ಶ್ರೀಯುತ ವಾಸುಕಿ ಸರ್ ಅವರೇ, ಹಾಗೆ ಯಾವಾಗಲೂ ಕೂಡ ನಾನು ನಮ್ಮ ಗಿರೀಶ್ ಅವರು ತುಂಬ ಚರ್ಚೆ ಮಾಡ್ಕೊಳ್ತಿದ್ವಿ. ಕೆಲವೊಂದು ಸಮಸ್ಯೆ ಬಂದಾಗ, ಆಲ್ಕೆರೆ ಮೊಟ್ಟೆ ಸಮಸ್ಯೆ ಬಂದಾಗ ಅದು ತುಂಬ ಚರ್ಚೆ ಮಾಡಿದ್ವಿ. ಶ್ರೀಯುತ ಗಿರೀಶ್ ಅವರೇ, ಹಾಗೆ ನಮ್ಮ ಲಿಂಗರಾಜ್ ಅವರೇ, ನಮ್ಮ ಟಿಪಿ ಹೊಸದಾಗಿರ್ತಕ್ಕಂಥ ರಮೇಶ್ ಪ್ರಭು ಅವರೇ, ಮತ್ತು ಗೋಪಿ ಸರ್ ಅವರೇ, ಗೋವಿಂದ್ ಸರ್ ಅವರೇ, ಶ್ರೀಧರ್ ಅವರೇ, ಮತ್ತು ನಮ್ಮ ನಾಗರಾಜ್ ಅವರೇ, ಹೊನ್ನಪ್ಪ ಅವರೇ, ಹಾಗೆ ನಮ್ಮ ಮೇಡಮ್ ಒಡಗಟ್ಟಿನವರು ಶೋಭಾ ಅವರೇ, ಗೀತಾ ಅವರೇ, ಪ್ರಮೀಳಾ ಅವರೇ, ಸುಜಾತ ಅವರೇ, ನಾರ್ಗೋಡ್ನಳ್ಳಿಯ HM ಶ್ರೀಯುತ ಮುಖ್ಯ ಶಿಕ್ಷಕ ಸಂಘದ ಲೋಕೇಶ್ ಅವರೇ, ನಮ್ಮ ಹಳೆಯ PPO, ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ತುಂಬ ಮಾರ್ಗದರ್ಶಕರಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಶ್ರೀಯುತ ವಿಜಯ್ ಕುಮಾರ್ ಅವರೇ, ಮಹೇಶ್ ಅವರೇ, ಸ್ವಲ್ಪ ದಿವಸ PPO ಆಗಿ ಕೆಲಸ ಮಾಡಿದರು. ಶ್ರೀನಿವಾಸ್ ಅವರೇ, SSC ಸಂಘದ ಅಧ್ಯಕ್ಷರು ನಾರಾಯಣಗೌಡ್ರೆ, ನಮ್ಮ ನಾರಾಯಣಸ್ವಾಮಿ ಅವರೇ, ನಮ್ಮ ಆಫೀಸ್ನ ಕಚೇರಿಯ ಸೂಪರೇಟ್ ಆಗಿರ್ತಕ್ಕಂಥ ಶ್ರೀಮತಿ ಲತಾ ಮೇಡಮ್ ಅವರೇ, ಹಾಗೆ ಪುನೀಲ್ ಅವರೇ, ಜಮೀಲ್ ಅವರೇ, ನಮ್ಮ ಪವನ್, ಆಮೇಲೆ ತಾಯಮ್ಮ, ಹೆಚ್ಚಿಗೆ ತಾಯಮ್ಮ, ನನಗೆ ಯಾವಾಗಲೂ ನೀರು ಬೇಕು, ನನಗೆ ನೀರು, ಊಟ ತಂದು ಕೊಡೋದು, ಬಡಿಸೋದೆಲ್ಲ ಮಾಡೋದು. ಹಾಗೆ ಈಗಿನ ಹೊಸ ಕಾರ್ಯದರ್ಶಿ ಕುಮಾರ್ ಅವರೇ, ನಮ್ಮ ECO ಪದ್ಮ, ರಾಮಯ್ಯ, ಆಮೇಲೆ ಪರಶುಮೂರ್ತಿ, ಚಂದ್ರಪ್ಪ, ಹಳೆಯ ECO ಶಶಿಧರು, ಸ್ವಾಮಿ, ಮತ್ತು ನಮ್ಮ ಚಿದಾನಂದು, ಮತ್ತು ನಮ್ಮ ಹೈಸ್ಕೂಲಿನ ಮೇಡಮ್ ಜಯಶೀಲ ಅವರೇ, ಅನಿತಾ, ಮತ್ತು ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಮತ್ತು ಏನು ಎಲ್ಲ ಸದಸ್ಯರುಗಳು, ಎಲ್ರಿಗೂ ನಾನು ವಂದಿಸಿ ನನ್ನ ಮಾತನ್ನು ಪ್ರಾರಂಭಿಸ್ತೇನೆ. ನಾನು ಮೊದಲಿಗೆ ಕೌನ್ಸಿಲಿಂಗನ್ನು ತಗೊಳ್ಳುವಾಗ ನಾನು ಆಗಲೇ ಚಿಕ್ಕಮಗಳೂರಿನಲ್ಲಿ ಪ್ರಥಮವಾಗಿ ನಾನು ಡಯಟಲ್ಲಿ ಫಸ್ಟ್ ಅಪಾಯಿಂಟ್ ಆದಾಗ ಉಪನ್ಯಾಸಕ್ಕೆ ಕರ್ತವ್ಯ ನಿರ್ವಹಿಸಿದ್ದರಿಂದ ತುಂಬ ಜನ ಸ್ಟೂಡೆಂಟ್ಸ್ ಇದ್ದರು. ಎನ್ನಾರ್ಪುರವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅಲ್ಲೇ ಜೈನ ಬಸ್ ಮಠದಲ್ಲಿ ನಾನು ಒಂದು ರೂಮು ಕೂಡ ನಾವು ನಮ್ಮ ಸ್ಟೂಡೆಂಟ್ಸ್ಗಳು ಹೇಳಿದರು, ಅಲ್ಲಿ ಬನ್ನಿ ಮೇಡಮ್ ಅಂತೇಳಿ. ಕೊನೆ ಇನ್ನೊಂದು 10 ನಿಮಿಷ ಇದ್ದಾಗ ಅವಾಗ ವಿಶಾಲ್ ಸಾಹೇಬರು ಕಮಿಷನರ್ ಆಗಿದ್ದರು. 10 ಮಿನಿಟ್ಸ್ ಇತ್ತು. ಅವಾಗ 10 ಮಿನಿಟ್ಸ್ ಇದ್ದಾಗ ನಾನು ನನ್ನ ಹಸ್ಬೆಂಡಿಗೆ ಕೇಳಿದೆ, ಮಂಡ್ಯ ಖಾಲಿದೆ ತಗೊಬಿಡು, ಮಂಡ್ಯ ಒಳ್ಳೇದಲ್ವಾ ಅಂತಂದರು. ನಾನು 10 ನಿಮಿಷದಲ್ಲಿ ಮನಸ್ಸು ಚೇಂಜ್ ಮಾಡಿ ತೊಗೊಂಡಿದ್ದು. ಆಮೇಲೆ ಆ ಟೆನ್ಷನ್ಗೆ ಏನೋ ನಾನು ಶಿಕ್ಷಣಾಧಿಕಾರಿ ಅಂತ ಬಂದಿದ್ದೆ. ಆಮೇಲೆ ಮತ್ತೆ ಎದ್ದವಳು ಮತ್ತೆ ಕೂತ್ಕೊಂಡೆ, ಸರ್ ಇನ್ನೊಂದ್ಸಲ ಲಿಸ್ಟ್ ನೋಡ್ತೀನಿ ಅಂತ. ಕಮಿಷನ್ ಸಾಹೇಬರು ನೋಡ್ಲಿ ಬಿಡಿ ಅವರು ಅಂತೇಳಿ ಮತ್ತೆ ಇನ್ನೊಂದ್ಸಲ ನೋಡಿ ಆಮೇಲೆ ಆ ಲಿಸ್ಟಲ್ಲಿ ಬರೆದಿದ್ದೆ ನಾನು ಶಿಕ್ಷಣಾಧಿಕಾರಿ ಅಂತ. ಹಿಂದ್ಗಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉತ್ತರ ವಲಯ ಅಂತ ಮತ್ತೆ ಬರೆದು ಅದನ್ನು ನೀಟಾಗಿ ಬರೆದು ಕೊಟ್ಟೆ. ನಾನು ಈಗ ಸೆಲೆಕ್ಟ್ ಮಾಡ್ಕೊಂಡ್ವಿ. ಫಸ್ಟು ನನಗೆ ಈ ತಾಲೂಕಿಗೆ ಫೋನ್ ಮಾಡಿದಾಗ ನಮ್ಮ ಪುನೀಲ್ ಫಸ್ಟ್ ನಮಗೆ ಫೋನ್ ಮಾಡಿದ್ದು. ನಂತರ ರಮೇಶ್ ಅವರು ಎಲ್ಲ ತುಂಬ ಜನ ಫೋನ್ ಮಾಡಿದ್ರು ನನಗೆ. ಈ ತಾಲೂಕಿನಲ್ಲಿ ದೈಹಿಕ ಶಿಕ್ಷಕರು ಇರ್ಬೋದು, ಮುಖ್ಯ ಶಿಕ್ಷಕರು ಇರ್ಬೋದು, ಒಂದು 2 ನಿಮಿಷ ಟೈಮ್ ಕೊಡಿ.
ನಿಮ್ಮ ಈ ಕರ್ತವ್ಯಕ್ಕೆ ಎಲ್ಲರೂ ಸೇರಿ ನಿಮ್ಮ ಅಭಿಮಾನದ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳು. ನಂತರ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ ಉತ್ತರವಲಯ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ ಉತ್ತರವಲಯದ ರೆಡಿಯಾಗಿದೆ. ಪ್ರೌಢಶಾಲಾ ಜಾಗ ಬಿಟ್ರೆ ಬರುದು ದಯವಿಟ್ಟು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಕಾರ್ಯದರ್ಶಿಗಳಾದ ಗೋವಿಂದ ಅವರ ನೇತೃತ್ವದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಧನ್ಯವಾದಗಳು. ಪ್ರೌಢಶಾಲೆಯ ಎಲ್ಲರಿಗೂ ಧನ್ಯವಾದಗಳು. ಒಂದು ನಿಮಿಷ ದಕ್ಷಿಣವಲಯದಿಂದ ಬಂದು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಮೇಡಮ್. ಧನ್ಯವಾದಗಳು. ದಕ್ಷಿಣವಲಯ ನನ್ನ ಸಂಘ ಮೇಡಮ್ ಅವರು ತಮ್ಮ ಸಂಬಂಧಿ ಹಾಗೂ ಸ್ನೇಹಿತರು ಹಾಗೂ ಮೂರನ್ನು ಸೇರಿ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಮತ್ತೊಂದು ಇಲಾಖೆಯಿಂದ ಬಂದು ಇಲ್ಲಿ ನೀವು ಪ್ರೀತಿಯನ್ನು ತೋರಿಸ್ತಾ ಇರೋಕ್ಕೆ ನಿಮ್ಗೆ ಯಾವಾಗಲೂ ಅಭಿನಂದನೆಗಳು. ವರಲಕ್ಷ್ಮಿ ಮೇಡಮ್ ಅವರು ನೀವು ಕಳಿಸಿ, ಇನ್ನು ಬನ್ನಿ ಸರ್, ಮೊಬೈಲ್ ಕೊಡಬೇಕು. ಮಹಿಳಾ ಸಹಕಾರ ಸಂಘದ ವತಿಯಿಂದ ಆಯ್ತು ಆಯ್ತು ಶಿವಶಂಕರ ತೆಗಿತಾರೆ ಬಾ ಹೇಳ್ತೀನಿ. ಹಾಂ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರಾಮಣ್ಣ ಇವೆಲ್ಲ ಎಷ್ಟು ಬಂದು ಆಯ್ತು. ಹಾಂ ಥ್ಯಾಂಕ್ ಯು. ಓಕೆ ಇದು ರಾಮಣ್ಣ ಅನಿಷ್ಟ ಸರಿಯಾಗಿ ಕಾಣಿಸುತ್ತೆ. ಬೆಳಕಿದೆ ಚೆನ್ನಾಗಿ ಬರ್ತದೆ.